Hello everyone, ಎಲ್ರಿಗೂ ನಮಸ್ಕಾರ. Xtream ಚಾನಲ್ಗೆ ಸ್ವಾಗತ. So today we are going to learn about management of natural resources. ನ್ಯಾಚುರಲ್ ರಿಸೋರ್ಸ್ನ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ. So natural resources. Natural resources are the resources available in nature like air, water, sunlight, soil, minerals, forest, wildlife, etc. Natural resources are of two main types. They are renewable and non-renewable natural resources. So natural resources ಅಂದರೆ ಏನೇನು? ಸೊ ಗಾಳಿ, ನೀರು, ಬೆಳಕು, ಸೊ ಇವೆಲ್ಲ ಕಲ್ತ್ಬಿಟ್ಟು ನ್ಯಾಚುರಲ್ ರಿಸೋರ್ಸಸ್ ಅಂತಾರೆ. ಸೊ ಅದರಲ್ಲಿ ಎರಡು ಥರ ಇರುತ್ತೆ, ನಾನ್ ರಿನ್ಯೂಯಬಲ್ ಆ್ಯಂಡ್ ರಿನ್ಯೂಯಬಲ್ ರಿಸೋರ್ಸಸ್. ಸೊ ವಾಟ್ ಆರ್ ರಿನ್ಯೂಯಬಲ್ ನ್ಯಾಚುರಲ್ ರಿಸೋರ್ಸಸ್? Those resources which can be replenished in a short period of time like air, water, sunlight, forests, etc. are called as renewable natural resources. What are non-renewable natural resources? Those resources which cannot be replenished in a short period of time like minerals like coal, petroleum, natural gas, metals, etc. because they take millions of years to be formed. Human activities produce a lot of waste materials which are thrown away into the environment. These wastes cause pollution of natural resources like air, water, and soil. So I have explained to you about renewable natural resources and non-renewable natural resources in the previous video. Please go check out that video. And these are already explained in that video. So now let's get to the next points. So natural resources. Let's talk about natural resources. So this may be soil, air, water, or anything that renewable and that's come from nature is called as natural resources. So these three R's are the three main important things to save the environment. ಈ ಮೂರು ಆರ್ಗಳೇನಿದೆ ಅಥವಾ ಈ ಪದ್ಧತಿಗಳೇನಿವೆ ಇದರಿಂದ ಎನ್ವಿರಾನ್ಮೆಂಟ್ನ ಕಾಪಾಡ್ಬೋದು. Now let's look into it next. So what is the next process is need for management of natural resources. ಸೊ ನ್ಯಾಚುರಲ್ ರಿಸೋರ್ಸಸ್ನ ಮ್ಯಾನೇಜ್ ಮಾಡೋದು ಏನು ಅವಸರ, ಸೊ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಲ್ ದ ಥಿಂಗ್ಸ್ ವಿ ಯೂಸ್ ಆ್ಯಂಡ್ ಕನ್ಸ್ಯೂಮ್ ಆರ್ ಆಬ್ಟೈನ್ಡ್ ಫ್ರಮ್ ನ್ಯಾಚುರಲ್ ರಿಸೋರ್ಸಸ್. Due to increase in population, industrialization and urbanization, the demand for natural resources is increasing and their availability is limited. ಸೊ ಏನಾಗ್ತಿದೆ ಅಂತಂದರೆ ಈಗ ಪಾಪ್ಯುಲೇಷನ್ ಜಾಸ್ತಿ ಆದಂಗೆಲ್ಲ, ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ, ಸೊ ಇಂಡಸ್ಟ್ರಿಯಲೈಸೇಷನ್ ಆಗ್ಬೋದು, ಅರ್ಬನೈಸೇಷನ್ ಆಗ್ಬೋದು, ಅದ್ರ ಡಿಮ್ಯಾಂಡ್ ಮತ್ತು ನ್ಯಾಚುರಲ್ ಥಿಂಗ್ಸ್ ಏನಿದೆ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಪಾಪ್ಯುಲೇಷನ್ ಜಾಸ್ತಿ ಆದಾಗಿಂದ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಬಟ್ ಅದ್ರ ಅವೈಲಬಿಲಿಟಿ ಕಡಿಮೆನೇ ಇದೆ, ಇನ್ನು ಅದ್ರ ಪ್ರೊಡಕ್ಷನ್ ಕಡಿಮೆ ಇದೆ, ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಅದರಿಂದಾಗಿ ದೇರ್ ಇಸ್ ಎ ನೀಡ್ ಫಾರ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಅದರಿಂದಾಗಿ ನ್ಯಾಚುರಲ್ ರಿಸೋರ್ಸಸ್ನ ಕರೆಕ್ಟಾಗಿ ಯೂಸ್ ಮಾಡೋದು ಕಲಿಬೇಕು ನಾವು. ಸೊ ದ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಕನ್ಸಿಸ್ಟ್ಸ್ ಆಫ್ ಜುಡಿಷಿಯಸ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಅವಾಯ್ಡಿಂಗ್ ವೇಸ್ಟೇಜ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಹಂಗಂದ್ರೆ ಏನು? ಸೊ ಜುಡಿಷಿಯಸ್ ಯೂಸ್ ಅಂದರೆ ಎಷ್ಟು ಬೇಕೋ ಅಷ್ಟೇ ಬಳಸಬೇಕು. ಸೊ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಿಮಗೆ 5 ಬಾಟ್ಲ್ಸ್ ಬೇಕಂತಂದ್ರೆ 5 ತೊಗೋಬೇಕು. ಅಥವಾ ಏನಾದರೂ ಈಗ ಅದು 5 ಬಿಟ್ಟು 6 ತೊಗೊಂಡ್ರೆ ಅದು ವೇಸ್ಟ್ ಆಗುತ್ತೆ, ಇನ್ನೂ ಒಂದು ಎಕ್ಸ್ಟ್ರಾ. ಸೊ ದಟ್ ಈಸ್ ಕಾಲ್ಡ್ ಜುಡಿಷಿಯಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನೋಡ್ಕೊಂಡು ಯೂಸ್ ಮಾಡಬೇಕು. ಲಾಂಗ್ ಟರ್ಮ್ ಪ್ಲಾನಿಂಗ್ ಫಾರ್ ದ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಸೊ ದಟ್ ಇಟ್ ಲಾಸ್ಟ್ ಲಾಂಗ್ ಓನ್ಲಿ ಫಾರ್ ದ ಪ್ರೆಸೆಂಟ್, ನಾಟ್ ಓನ್ಲಿ ಫಾರ್ ದ ಪ್ರೆಸೆಂಟ್ ಬಟ್ ಆಲ್ಸೋ ಫಾರ್ ದ ಫ್ಯೂಚರ್ ಜನ್ರೇಷನ್. ಸೊ ಲಾಂಗ್ ಟರ್ಮ್ ಆಗಿ ಪ್ಲಾನ್ ಮಾಡಬೇಕು. ಸೊ ಈಗ ನಾವು ಬರೀ ಈ ಜನ್ರೇಷನ್ಗೆ ಯೋಚನೆ ಮಾಡೋದಲ್ಲ, ನೆಕ್ಸ್ಟ್ ಜನ್ರೇಷನ್ ಅಂದರೆ ಈಗ ಒಂದು 100 ವರ್ಷಗಳ ನಂತರ ಆ ಜನ್ರೇಷನ್ ಏನಿರುತ್ತೆ ಅವ್ರನ್ನೂ ತಲೆಗಿಟ್ಕೊಂಡು ನಾವು ಉಪಯೋಗಿಸೋದು ಕಲಿಬೇಕು. ಸೊ ಎಷ್ಟು ಆಗುತ್ತೆ ಅಷ್ಟು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ನೆಕ್ಸ್ಟ್, ದ ಎಕ್ಸ್ಪ್ಲೋಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಶುಡ್ ನಾಟ್ ಬಿ ಫಾರ್ ದ ಬೆನಿಫಿಟ್ ಆಫ್ ಎ ಫ್ಯೂ ಪೀಪಲ್ ಬಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಫಾರ್ ಆಲ್. ಸೊ ನ್ಯಾಚುರಲ್ ರಿಸೋರ್ಸಸ್ ಏನೇ ಇದೆ ಅದು ಕೆಲವು ಜನರಿಗೆ ಮಾತ್ರ ಉಪಯೋಗಿಸಂಗೆ ಇರಬಾರ್ದು, ಅಂದರೆ ಹಾಗೆ ಮಾಡ್ಕೋಬಾರ್ದು ನಾವು. ಸೊ ಎಲ್ಲ ಪ್ರತಿಯೊಬ್ಬರು ಅದನ್ನು ಯೂಸ್ ಮಾಡೋ ಥರ ಇಟ್ಕೋಬೇಕು. While extracting and using natural resources, we should also plan for the safe disposal of waste so that no damage is caused to the environment. ಸೊ ಈಗ ನ್ಯಾಚುರಲ್ ರಿಸೋರ್ಸಸ್ ಉಪಯೋಗಿಸ್ಕೊಂಡೆ ನಾವು ಬೇರೆ ಬೇರೆ ಥರದ ಏನಾದರೂ ಇವಾಗಲಿ ಅಂದರೆ ಪ್ರಾಡಕ್ಟ್ಸ್ ಆಗಲಿ ಮಾಡ್ತೀವಿ. ಸೊ ಅದು ರಾ ಮೆಟೀರಿಯಲ್ಸ್ ಇದ್ದಾಗ ನ್ಯಾಚುರಲ್ ರಿಸೋರ್ಸಸ್, ಸೊ ಅದನ್ನು ಇಟ್ಕೊಂಡೆ ನಾವು ಬೇರೆ ಮಾಡ್ತೀವಿ. ಸೊ ವೆನ್ ಎವರ್ ಯು ಡೂ ಸಚ್ ಎಕ್ಸ್ಟ್ರಾಕ್ಟ್ ದಿಸ್ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಮೇಕ್ ಸಮ್ ಪ್ರಾಡಕ್ಟ್ಸ್, ಸೊ ಯು ಶುಡ್ ಟೇಕ್ ಕೇರ್ ದಟ್ ದ ವೇಸ್ಟ್ ಪ್ರೊಡ್ಯೂಸ್ ಫ್ರಮ್ ದಟ್ ಶುಡ್ ನಾಟ್ ಬಿ ಎನಿವೇರ್ ರಿಲೇಟೆಡ್ ಟು ದ ಡ್ಯಾಮೇಜ್ ಟು ದ ಎನ್ವಿರಾನ್ಮೆಂಟ್. ಸೊ ಆ ವೇಸ್ಟ್ ಏನು ಬರುತ್ತೆ ಅದರಿಂದ ಪ್ರಕೃತಿಗೆ ಏನೋ ಹಾನಿ ಆಗಲಾರ್ದಾಗೆ ನೋಡ್ಕೋಬೇಕು. ಸೊ ದಟ್ ಈಸ್ ದ ನೀಡ್ ಫಾರ್ ನ್ಯಾಚುರಲ್ ರಿಸೋರ್ಸಸ್. ಸೊ ನೆಕ್ಸ್ಟ್ ವಿಲ್ ಲುಕ್ ಅಬೌಟ್ ಫಾರೆಸ್ಟ್. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್? ಸೊ ಫಾರೆಸ್ಟಿಂದ ಏನೇನು ಉಪಯೋಗಗಳು? ಫಾರೆಸ್ಟ್ ಹೆಲ್ಪ್ ಅಸ್ ಟು ಪ್ರಿಸರ್ವ್ ಬಯೋಡೈವರ್ಸಿಟಿ. ಸೊ ಬಯೋಡೈವರ್ಸಿಟಿ ಅಂತ ಏನು ಅಂತಂದರೆ ಜೀವ ಜಂತುಗಳ
ಅನ್ಯೋನ್ಯವಾಗಿರೋದನ್ನ ಬಯೋಡೈವರ್ಸಿಟಿ ಅಂತಾರೆ. ಸೊ ಈಗ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಸೊ ಆಸ್ ಯು ಆಲ್ ನೋ ದಟ್ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ಒನ್ ಅದರ್ ಇನ್ ದ ನೇಚರ್. ಲೈಕ್ carnivores animals needs herbivores for their food and herbivores needs the vegetation or the plants for their food. ಹಾಗೆ ಸೊ ಒಂದು ಈಗ ಎಕ್ಸಾಂಪಲ್ ಟೈಗರ್ ತಗೊಳ್ಳಿ, ಟೈಗರ್ ಡೀರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡೀರ್ ಒಂದು ಜಿಂಕೆ ಆಗಲಿ ಅದು ಹುಲ್ಲಿನ ಮೇಲೆ ಅಥವಾ ಏನಾದರೂ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಮತ್ತು ಏನಂತಂದ್ರೆ ಎಲ್ಲ ಜೊತೆಗಿರೋದನ್ನ ಬಯೋಡೈವರ್ಸಿಟಿ ಅಂತಾರೆ. ಸೊ ಫಾರೆಸ್ಟ್ ಆರ್ ದ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ಸೊ ಫಾರೆಸ್ಟ್ ಏನಿದೆ ಅದು ಪ್ಲಾಂಟ್ಸಿಗಾಗಲಿ ಅನಿಮಲ್ಸಿಗಾಗಿ ಒಂದು ಮನೆ ಇದ್ದಾಗೆ. ಸೊ ಹ್ಯಾಬಿಟೇಟ್ ಇನ್ ದ ಸೆನ್ಸ್ ದ ಲಿವಿಂಗ್ ಪ್ಲೇಸ್. ಸೊ ಎಲ್ಲಿರ್ತಾರೋ ಅದನ್ನ ಹ್ಯಾಬಿಟೇಟ್ ಅಂತಾರೆ. ಸೊ ಅದು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗೆ ಒಂದು ಹ್ಯಾಬಿಟೇಟ್ ಇದ್ದಂಗೆ ಫಾರೆಸ್ಟ್ ಪ್ರೊವೈಡ್ ಟಿಂಬರ್, ವುಡ್, ಫ್ಯೂಲ್, ಮೆಡಿಸಿನ್ಸ್, ಫಾಡರ್ ಎಕ್ಸೆಟ್ರಾ. ಸೊ ಫಾರೆಸ್ಟ್ ಅನ್ನೋದು ಇವೆಲ್ಲ ಥರದ ಇವನ್ನು ನಮಗೆ ನೀಡುತ್ತದೆ. ಸೊ ಮೆಡಿಸಿನ್ಸ್ ಆಗಿರ್ಬೋದು, ಫ್ಯೂಲ್ ಆಗಿರ್ಬೋದು, ವುಡ್ ಆಗಿರ್ಬೋದು. ನೆಕ್ಸ್ಟ್, ಫಾರೆಸ್ಟ್ ಹೆಲ್ಪ್ ಟು ಮೇಂಟೈನ್ ಈಕೋಲಾಜಿಕಲ್ ಬ್ಯಾಲೆನ್ಸ್. ಸೊ ಈಕೋಲಾಜಿಕಲ್ ಬ್ಯಾಲೆನ್ಸ್ ಅಂತಂದ್ರೆ ಏನು? ಸೊ ಈಗ ನಾವು ಮುಂಚೆನೆ ಹೇಳಿದಾಗೆ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಸೊ ಈಗ ನೀವು ಒಂದು ಫಾರೆಸ್ಟ್ ಹೆಂಗೆ ಬೆಳೆಯುತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ಯಾವ್ದಾದ್ರು ಇನ್ಸೆಕ್ಟ್ಸ್ ತಗೋಬಹುದು ನೀವು, ಆರ್ ಬರ್ಡ್ಸ್. ಫಾರ್ ಎಕ್ಸಾಂಪಲ್ ಬರ್ಡ್ಸ್ ತಗೊಳ್ಳಿ. ಸೊ ವೆನ್ ಎವರ್ ದ ಬರ್ಡ್ಸ್ ಈಟ್ ಸಮ್ whatever you take a fruit or something, so that seeds will be carried from one place to another and dropped in the soil, and that grows into a tree. So that is the ecological balance. So that, for example, one more example, the carnivorous should not be more than this one herbivorous. So tigers ಡೀರ್ಸ್ ಗಳಿಂದ ಜಾಸ್ತಿ ಆಗ್ಬಿಟ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಸೊ ದಟ್ ಈಸ್ ಫಾರೆಸ್ಟ್ ಅದಕ್ಕೆ ಹೆಲ್ಪ್ ಮಾಡ್ತವೆ. ಫಾರೆಸ್ಟ್ ಹೆಲ್ಪ್ಸ್ ಟು ಕಂಟ್ರೋಲ್ ಕ್ಲೈಮೇಟ್ ಅಂಡ್ ರೈನ್ಫಾಲ್. ಸೊ ಕ್ಲೈಮೇಟ್ ಮತ್ತು ಮಳೆ ಬರೋದನ್ನ ಫಾರೆಸ್ಟ್ನ ನೋಡ್ಕೊಳ್ಳುತ್ತೆ. ಕರೆಕ್ಟಾಗಿ ಯಾವ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಬರೋ ಥರ ಫಾರೆಸ್ಟ್ ನೋಡ್ಕೊಳ್ಳುತ್ತೆ. ಫಾರೆಸ್ಟ್ ಹೆಲ್ಪ್ ಟು ಪ್ರಿವೆಂಟ್ ಸಾಯಿಲ್ ಎರೋಷನ್ ಆ್ಯಂಡ್ ಕಂಟ್ರೋಲ್ ಫ್ಲಡ್ಸ್. ಸೊ ಸಾಯಿಲ್ ಹಿಂಗೆ ವಾಶ್ ಆಗೋದನ್ನ ಸಾಯಿಲ್ ಎರೋಷನ್ ಅಂತಂದ್ರೆ, ಈಗ ಸಾಯಿಲ್ ಏನಿರುತ್ತೆ ಒಂದ್ ಕಡೆ ಫರ್ಟೈಲ್ ಸಾಯಿಲ್ ಇರುತ್ತೆ ಅನ್ಕೊಳ್ಳಿ, ಎಲ್ಲ ಗುಣಮಟ್ಟ ಮಣ್ಣು ಒಂದ್ ಕಡೆ ಇದ್ರೆ ಅದು ಮಳೆ ಬಂದಾಗ ಹತ್ರ ಏನಾದ್ರೂ ವಾಟರ್ ಫ್ಲೋ ಆದಾಗ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಫ್ಲೋ ಆಗಲ್ಲ. ಯಾಕೆಂದ್ರೆ ಫಾರೆಸ್ಟ್ ಇದ್ದ ಕಡೆ ಆ ಬೇರ್ಗಳು, ಮರದ ಬೇರ್ಗಳು ಏನಿರ್ತವೆ ಅದು ಸಾಯಿಲ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತವೆ. ಸೊ ಅದರಿಂದ ಆ ಸಾಯಿಲ್ ಮೂವ್ ಆಗಲ್ಲ, ಅದು ಸಾಯಿಲ್ ಎರೋಷನ್ ಆಗಲ್ಲ. ಸೊ ಇವೆಲ್ಲ ಪ್ರಿವೆಂಟ್ ಮಾಡುತ್ತೆ ಫಾರೆಸ್ಟ್ ಇದ್ರೆ. ಫಾರೆಸ್ಟ್ ಹೆಲ್ಪ್ ಟು ಮೇಂಟೈನ್ ದ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಬ್ಯಾಲೆನ್ಸ್ ಇನ್ ದ ನೇಚರ್. ಸೊ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಬ್ಯಾಲೆನ್ಸ್ ಬಗ್ಗೆ ನಿಮಗೆ ಗೊತ್ತೇ ಇರಬೇಕು. So what happens is that when human beings or living animals take in oxygen and leave out carbon dioxide, and plants take in carbon dioxide and convert it into oxygen. So that balance will be maintained by the forest. So a balance ಏನಿದೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕ್ಲೈಮೇಟ್ ಅಲ್ಲಿ, ಸೊ ಅದನ್ನ ಫಾರೆಸ್ಟ್ ಮೇಂಟೈನ್ ಮಾಡುತ್ತೆ. ಸ್ಟೇಕ್ ಹೋಲ್ಡರ್ಸ್ ಆಫ್ ಫಾರೆಸ್ಟ್. ಸೊ ಫಾರೆಸ್ಟ್ ಇಂದ ಯಾರು ಡಿಪೆಂಡ್ ಆಗಿದ್ದಾರೆ? ಸೊ ಫಾರೆಸ್ಟ್ ಪೀಪಲ್ ಹೂ ಆರ್ ಅಸೋಸಿಯೇಟೆಡ್ ವಿತ್ ದ ಫಾರೆಸ್ಟ್ directly or indirectly. People living in and around forest depend on forest for their livelihood. ಸೊ ಕೆಲವು ಕಾಡು ಮನುಷ್ಯರು ಇರ್ತಾರೆ. ಸೊ ಅವರು ಫಾರೆಸ್ಟ್ ಒಳಗಡೆ, ಅವ್ರ ಫಾರೆಸ್ಟ್ ಸುತ್ತಮುತ್ತನೇ ಇರ್ತಾರೆ, ಕಾಡಿನ ಸುತ್ತಮುತ್ತನೇ ಇರ್ತಾರೆ ಅವರು. ಸೊ ಅವರು ಫಾರೆಸ್ಟ್ ಮೇಲೆ ಫುಡ್ಡಿಗಾಗ್ಲಿ, ಮನೆಗಾಗ್ಲಿ, ಹ್ಯಾಬಿಟೇಟಿಗಾಗ್ಲಿ ಎಲ್ಲದಕ್ಕೂ ಡಿಪೆಂಡ್ ಆಗೇ ಇರ್ತಾರೆ. ಇಂಡಸ್ಟ್ರಿಯಲಿಸ್ಟ್ ಹೂ ಯೂಸ್ ದ ರಾ ಮೆಟೀರಿಯಲ್ಸ್ ಫ್ರಮ್ ಫಾರೆಸ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಪೇಪರ್, ಮೆಡಿಸನ್, ಫರ್ನಿಚರ್ ಎಕ್ಸೆಟ್ರಾ. ಸೊ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳೇನಿರ್ತವೆ, ಕೆಲವು ಫ್ಯಾಕ್ಟ್ರಿಗಳು ಲೈಕ್ ಪೇಪರ್ ಮಾಡೋ ಫ್ಯಾಕ್ಟ್ರಿ ಆಗಲಿ, ಮೆಡಿಸನ್ಸ್ ಆಗಲಿ, ಫರ್ನಿಚರ್ ಆಗಲಿ, ಇವು ಪೂರ್ತಿಯಾಗಿ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿದ್ದಾವೆ. ಸೊ ಪೇಪರ್ ಮಾಡೋಕ್ಕೂ ಬಿದಿರು ಬೇಕು, ಮತ್ತು ಫರ್ನಿಚರ್ ಮಾಡೋಕ್ಕೂ ಮರಗಳು ಬೇಕು. ಸೊ ಇವೆಲ್ಲವೂ ಏನಿದೆ ಫಾರೆಸ್ಟ್ ಮೇಲೆ, ಕಾಡಿನ ಮೇಲೆ ಡಿಪೆಂಡ್ ಆಗಿದ್ದಾವೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ದ ಗವರ್ಮೆಂಟ್ ಹೂ ಓನ್ಸ್ ದ ಫಾರೆಸ್ಟ್ ಆ್ಯಂಡ್ ಕಂಟ್ರೋಲ್ಸ್ ದ ರಿಸೋರ್ಸಸ್ ಫ್ರಮ್ ದ ಫಾರೆಸ್ಟ್. ಸೊ ದೇರ್ ವಿಲ್ ಬಿ ಎ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ ಎವ್ರಿ ಗವರ್ಮೆಂಟ್. ಸೊ ದ್ಯಾಟ್ ವಿಲ್ ಕಂಟ್ರೋಲ್ ದ ರಿಸೋರ್ಸಸ್ ಆಫ್ ದ ಫಾರೆಸ್ಟ್. ಆ ಫಾರೆಸ್ಟ್ ಅಲ್ಲಿ ಇರೋ ಏನೇನು ರಿಸೋರ್ಸಸ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ. ನೇಚರ್ ಅಂಡ್ ವೈಲ್ಡ್ ಲೈಫ್ ಆರ್ಗನೈಸೇಷನ್ಸ್ ಹೂ ವಾಂಟ್ ಟು ಕನ್ಸರ್ವ್ ಅಂಡ್ ಪ್ರಿಸರ್ವ್ ಫಾರೆಸ್ಟ್. ಸೊ ಕೆಲವು ಆರ್ಗನೈಸೇಷನ್ಸ್ ಇರ್ತವೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಸೊ ಅವು ಅದು ಯಾವ್ದ್ರ ಕಡೆ ಕೆಲಸ ಮಾಡ್ತಿರ್ತವೆ ಅಂತಂದ್ರೆ ಫಾರೆಸ್ಟ್ನ ನೋಡ್ಕೊಳ್ಳೋದ್ರ ಕಡೆ. ಸೊ ಅದು ವೆಲ್ ಬೀಯಿಂಗ್, ಅದು ಏನು ಆಗ್ಲಾರ್ದಂಗೆ ನೋಡ್ಕೊಳ್ಳೋಕೆ ಹೆಲ್ಪ್ ಮಾಡುವಂತ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇರ್ತವೆ. ಸೊ ಆಲ್ ದೀಸ್ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ಫಾರೆಸ್ಟ್. ಸೊ ಇವೆಲ್ಲವೂ ಫಾರೆಸ್ಟ್ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಡಿಪೆಂಡ್ ಆಗೇ ಇರ್ತವೆ. ನೆಕ್ಸ್ಟ್, ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಸೊ ಫಾರೆಸ್ಟ್ನ ಹೆಂಗೆ ಕನ್ಸರ್ವ್ ಮಾಡ್ಬೋದು ನಾವು? ಫಾರೆಸ್ಟ್ ಕ್ಯಾನ್ ಬಿ ಕನ್ಸರ್ವ್ಡ್ ಬೈ ಅಫಾರೆಸ್ಟೇಷನ್. ಅಫಾರೆಸ್ಟೇಷನ್ ಅಂತಂದ್ರೆ ಏನು? ಈಗ ಅಫಾರೆಸ್ಟೇಷನ್ ಮತ್ತು ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಕಾಡನ್ನ ನಾಶ ಮಾಡೋದು, ತೆಗೆಯೋದು, ಮರಗಳನ್ನ ಕಡಿಯೋದು. ಅಫಾರೆಸ್ಟೇಷನ್ ಅಂದ್ರೆ ಮರಗಳನ್ನ ನೆಡೋದು. ಸೊ ಪ್ಲಾಂಟಿಂಗ್ ಮೋರ್ ಟ್ರೀಸ್ ಇಸ್ ಕಾಲ್ಡ್ ಆಸ್ ಅಫಾರೆಸ್ಟೇಷನ್. ಸೊ
That is one of the method by which we can preserve the forest. Preventing or reducing deforestation. So as I explained to you what is deforestation, so ಅದನ್ನ ತಡಿಬೇಕು, ಕಾಡನ್ನು ನಾಶ ಮಾಡೋದನ್ನ ತಡಿಬೇಕು. ಪ್ರಿವೆಂಟಿಂಗ್ ಓವರ್ ಗ್ರೇಸಿಂಗ್ ಬೈ ಕ್ಯಾಟಲ್. ಓವರ್ ಗ್ರೇಸಿಂಗ್ ಅಂತಂದ್ರೆ ಏನು? ಕ್ಯಾಟಲ್, ಈಗ ಕ್ಯಾಟಲ್ ಅಂತಂದ್ರೆ ಕೌಸ್ ಆಗಿರ್ಬೋದು, ಬಫೆಲೋಸ್ ಆಗಿರ್ಬೋದು. ಸೊ ಇವೆಲ್ಲ ಬಂದು ಕಾಡಿನಲ್ಲಿ ಅವು ಏನಿದೆ ಅದ್ರ ಆಹಾರ ಹುಡ್ಕೊಂಡು ಬಂದು ಅದು ತಿಂತವೆ ಅಲ್ಲ. ಸೊ ಅದು ನಾವು ಜಾಸ್ತಿ ತಿನ್ನೋಕೆ ಬಿಡಬಾರ್ದು. ಸೊ ದೇರ್ ಶುಡ್ ಬಿ ಎ one limit to that. So overgrazing of cattle should not happen. Next, by setting up wildlife sanctuaries, national parks, biosphere reserves, etc. So wildlife sanctuaries ಆಗಲಿ, ನ್ಯಾಚುರಲ್ ಪಾರ್ಕ್ಸ್ ಆಗಲಿ, ಬಯೋಸ್ಪಿಯರ್ ರಿಸರ್ವ್ಸ್ ಆಗಲಿ, ಇದರಿಂದ ಮಾಡೋದ್ರಿಂದ ಫಾರೆಸ್ಟ್ ಕನ್ಸರ್ವ್ ಆಗುತ್ತೆ. ಸೊ ಇವೆಲ್ಲ ಏನು ಸ್ಯಾಂಕ್ಚುರೀಸು, ನ್ಯಾಷನಲ್ ಪಾರ್ಕ್ಸ್ ಏನಂತಂದರೆ, ಸೊ ಆ ಕೆಲವು ಕನ್ಫೈನ್ಡ್ ಏರಿಯಾಸ್ ಇರ್ತವೆ. ಸೊ ಆ ಏರಿಯಾಸಲ್ಲಿ ಎಲ್ಲ ನಾರ್ಮಲ್ ಫಾರೆಸ್ಟ್ ಇದ್ದಾಗೆ ಇರುತ್ತೆ, ಬಟ್ ಅದು ಗೌರ್ಮೆಂಟ್ ಅಂಡರಲ್ಲಿ ಇರುತ್ತೆ, ಪ್ರೊಟೆಕ್ಷನಲ್ಲಿ. ಸೊ ಅದನ್ನ ಯಾರು ಕಡಿಯೋಕ್ಕಾಗಲ್ಲ, ಅದು ಮರಗಳನ್ನ ಯಾರು ನಾಶ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಆಫ್ ದ way to conserve the forest. And the undertaking social forestry programs like One Mahotsav, Chipko movement for planting and protecting trees on a large scale. So ಕೆಲವು ಸೋಷಿಯಲ್ ಫಾರೆಸ್ಟ್ರಿ ಪ್ರೋಗ್ರಾಮ್ಸ್ ಅಂದ್ರೆ ಪ್ರೋಗ್ರಾಮ್ಸ್ ಕೆಲವು ಇದಾವೆ. ಸೊ ಒನ್ ಮಹೋತ್ಸವ್ ಅಂತಂದ್ರೆ ಪ್ಲಾಂಟ್ಸ್ ನ ನೆಡೋದು. ಚಿಪ್ಕೋ ಮೂವ್ಮೆಂಟ್ ಅಂತ ಒಂದು ಆಗಿತ್ತು. ಸೊ ಚಿಪ್ಕೋ ಮೂವ್ಮೆಂಟ್ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಸೊ ದೇರ್ ವಾಸ್ ಅ ಪ್ಲೇಸ್ ವೇರ್ ಆಲ್ ದ trees were there, and some people, due to some industrialists, were about to cut the trees. But the people in the local or the nearby people hugged the trees and told them that you need to cut us before you cut the trees. So okay, ಒಂದ್ ಸರಿ ಏನಾಗಿತ್ತು ಅಂತಂದ್ರೆ, ಈ ಇಂಡಸ್ಟ್ರಿಯಲಿಸ್ಟ್ ಯಾವುದೋ ಕೆಲಸಕ್ಕಾಗಿ ಕೆಲವು ಫಾರೆಸ್ಟ್ ನ ಅದನ್ನ ಕಡಿಯೋಕೆ ಹೋಗಿದ್ರು, ಕಾಡನ್ನ ಕಡಿಯೋಕೆ ಹೋಗಿದ್ರು. ಆ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಜನರು ಆ ಮರಗಳಿಗೆ ತಪ್ಕೊಂಡು, ನೀವು ಫಸ್ಟ್ ಮರಗಳನ್ನ ಕಡಿಬೇಕಂದ್ರೆ ನಮ್ಮನ್ನ ಕಡಿಬೇಕು ಅನ್ನೋದು ಅಂತ ಒಂದು ಸ್ಟ್ರೈಕ್ ಮಾಡಿ ಅದನ್ನ ತಡೆದ್ರು. ದಟ್ ಈಸ್ ಕಾಲ್ಡ್ ಎ ಚಿಪ್ಕೋ ಮೂವ್ಮೆಂಟ್. ಸೊ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಸೊ ಇದರಿಂದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆಗುತ್ತೆ. ವೈಲ್ಡ್ ಲೈಫ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವೈಲ್ಡ್ ಲೈಫ್? ವೈಲ್ಡ್ ಲೈಫ್ ಹೆಲ್ಪ್ಸ್ ಅಸ್ ಟು ಪ್ರಿಸರ್ವ್ ಬಯೋಡೈವರ್ಸಿಟಿ. ವೈಲ್ಡ್ ಲೈಫ್ ಹೆಲ್ಪ್ಸ್ ಟು ಮೇಂಟೈನ್ ಫುಡ್ ಚೈನ್ಸ್ ಅಂಡ್ ಫುಡ್ ವೆಬ್. ವಿ ಗೆಟ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಫ್ರಮ್ ವೈಲ್ಡ್ ಲೈಫ್ ಲೈಕ್ ಫುಡ್, ಮೆಡಿಸಿನ್ಸ್, ಲೆದರ್, ಬೋನ್ಸ್, ಹನಿ, ಲ್ಯಾಕ್, ಎಕ್ಸೆಟ್ರಾ. ಸೊ ವೈಲ್ಡ್ ಲೈಫ್ ಇಂದ ಬಯೋಡೈವರ್ಸಿಟಿ ಕನ್ಸರ್ವ್ ಆಗುತ್ತೆ. ಆಸ್ ಐ ಎಕ್ಸ್ಪ್ಲೇನ್ ಟು ಯು ಆರ್ಲಿಯರ್, ವಾಟ್ ಇಸ್ ಬಯೋಡೈವರ್ಸಿಟಿ? ವೈಲ್ಡ್ ಲೈಫ್ ಹೆಲ್ಪ್ಸ್ ಟು ಮೇಂಟೈನ್ ಫುಡ್ ಚೈನ್ಸ್ ಆ್ಯಂಡ್ ಫುಡ್ ವೆಬ್. ಸೊ ಫುಡ್ ಚೈನ್ಸ್ ಅಂದರೆ ಅದೇ ಒಂದರಿಂದ ಒಂದು ಡಿಪೆಂಡ್ ಆಗಿರ್ತವೆ ಫುಡ್ಗೆ. ಸೊ ಸಣ್ಣ ಗಿಡಗಳು ಹರ್ಬಿವರಸ್ಗೆ ಪ್ರಾಣಿಗಳಿಗೆ ಡಿಪೆಂಡ್ ಆಗುತ್ತೆ, ಅವು ಮತ್ತು ಕಾರ್ನಿವರಸ್ ಅನಿಮಲ್ಸಿಗೆ ಡಿಪೆಂಡ್ ಆಗುತ್ತೆ. ಹಾಗೆ ಫುಡ್ ಚೈನ್. ವಿ ಗೆಟ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಫ್ರಮ್ ವೈಲ್ಡ್ ಲೈಫ್ ಲೈಕ್ ಫುಡ್, ಮೆಡಿಸನ್, ಲೆದರ್. ಸೊ ಕಾಡಿಂದ ನಮಗೆ ಬೇರೆ ಬೇರೆ ಫುಡ್ ಆಗಲಿ, ಮೆಡಿಸನ್ ಆಗಲಿ, ಲೆದರ್ ಆಗಲಿ ಸಿಗುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವೈಲ್ಡ್ ಲೈಫ್. ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್. ಹೌ ಕ್ಯಾನ್ ವಿ ಕನ್ಸರ್ವ್ ದ ವೈಲ್ಡ್ ಲೈಫ್? ಪ್ರಿಸರ್ವಿಂಗ್ ದ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಆಫ್ ಆನಿಮಲ್ಸ್. ಸೊ ಆ ಪ್ರಾಣಿಗಳ ನ್ಯಾಚುರಲ್ ಮನೆ ಏನಿರುತ್ತೆ, ಸೊ ಆ ಕಾಡು ಏನಿರುತ್ತೆ ಅದನ್ನ ಹಾಗೆ ನೋಡ್ಕೊಳ್ಬೇಕು. ಬ್ಯಾನಿಂಗ್ ಪೋಚಿಂಗ್ ಆಫ್ ಅನಿಮಲ್ಸ್. ಪೋಚಿಂಗ್ ಅಂತಂದ್ರೆ ಈ ಪ್ರಾಣಿಗಳನ್ನ ಅದ್ರ ಸ್ಕಿನ್ಗಾಗ್ಲಿ, ಅದ್ರ ಚರ್ಮ ತೆಗೆದುಕೊಳ್ಳೋಕ್ಕಾಗಿ ಸಾಯಿಸ್ತಾರೆ, ಅಂದ್ರೆ ಅದನ್ನ ಕೊಲ್ಲುವುದು. ಸೊ ಪ್ರಾಣಿಗಳನ್ನ ಅದ್ರ ಚರ್ಮಕ್ಕಾಗಿ ಅಥವಾ ಅದರ ಹಲ್ಲುಗಳಿಗಾಗಿ ಅದನ್ನ ಕೊಲ್ಲಬಾರ್ದು. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಪ್ರೊಟೆಕ್ಟಿಂಗ್ ಎಂಡೇಂಜರ್ಡ್ ಸ್ಪೀಸೀಸ್ ಆ್ಯಂಡ್ ಆಫ್ ಆನಿಮಲ್ಸ್. ಸೊ ಎಂಡೇಂಜರ್ಡ್ ಸ್ಪೀಸೀಸ್ ಅಂತಂದ್ರೆ ಅದು ಕೆಲವೇ ತುಂಬಾ ಅದ್ರ ನಂಬರ್ ತುಂಬಾ ಕಡಿಮೆ ಇದೆ, ಆ ಪ್ರಾಣಿಗಳ ನಂಬರ್. ಸೊ ಈಗ ಕೆಲವು ರೈನೋಸರಸ್, ಸಿಂಗಲ್ ಹಾರ್ನ್ ರೈನೋಸರಸ್, ಅದನ್ನ ಎಕ್ಸಾಂಪಲ್ ತಗೊಳ್ಳಿ. ಅದು ವರ್ಲ್ಡ್ನಲ್ಲಿ ತುಂಬಾ ಕಡಿಮೆ ಸಂಖ್ಯೆ ಇದೆ ಅದರದ್ದು. ಸೊ ಅಂಥ ಪ್ರಾಣಿಗಳನ್ನ ಕನ್ಸರ್ವ್ ಮಾಡಬೇಕು. ಸೆಟ್ಟಿಂಗ್ ಅಪ್ ಆಫ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ನ್ಯಾಷನಲ್ ಪಾರ್ಕ್ಸ್, ಬಯೋಸ್ಪಿಯರ್ ರಿಸರ್ವ್ಸ್, ಎಕ್ಸೆಟ್ರಾ. ಸೊ ಆಸ್ ಐ ಎಕ್ಸ್ಪ್ಲೇನ್ ಟು ಯು, ನ್ಯಾಷನಲ್ ಪಾರ್ಕ್ಸ್ ಆಗಲಿ, ಸ್ಯಾಂಕ್ಚುರೀಸ್ನ ಇಡಬೇಕು. ಸೊ ದಟ್ ಈಸ್ ದ ವೇ ಟು ಕನ್ಸರ್ವ್ ದ ವೈಲ್ಡ್ ಲೈಫ್. ಸೊ ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ವಾಟರ್. So uses of water. Water is the basic necessity for all living things. We use water for our daily needs, for agriculture, transportation, construction of buildings, roads, dams, etc. Water is a natural habitat for aquatic organisms. Human activities are affecting the availability of water and causing pollution of water bodies. So ನೀರಿಂದ ಏನೇನು ಉಪಯೋಗ ಅಂತ ನಿಮ್ಗೆ ಆಲ್ರೆಡಿ ತಿಳಿದೇ ಇರುತ್ತೆ. ಸೊ ಅಗ್ರಿಕಲ್ಚರಿಗಾಗಲಿ, ಟ್ರಾನ್ಸ್ಪೋರ್ಟೇಷನ್ಗಾಗಲಿ, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಆಗಲಿ, ಇವೆಲ್ಲಕ್ಕೂ ನೀರಿನ ಬಳಕೆ ಇದ್ದೇ ಇದೆ. ಸೊ ವಾಟರ್ ಇಸ್ ಅ ನ್ಯಾಚುರಲ್ ಹ್ಯಾಬಿಟೇಟ್ ಫಾರ್ ಅಕ್ವಾಟಿಕ್ ಅನಿಮಲ್ಸ್. ಸೊ ನೀರಿನಲ್ಲಿರೋ ಪ್ರಾಣಿಗಳಿಗೆ ಅದೇ ಜೀವನ. ಸೊ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಅಫೆಕ್ಟೆಡ್ ಬೈ ದ ಅವೈಲಬಿಲಿಟಿ ಆಫ್ ವಾಟರ್ ಆ್ಯಂಡ್ ಕಾಸಿಂಗ್ ಪೊಲ್ಯೂಷನ್ ಆಫ್ ವಾಟರ್ ಬಾಡೀಸ್. ಸೊ ಮನುಷ್ಯನ ಅಂದ್ರೆ ಮನುಷ್ಯ ಮಾಡೋ ಕೆಲಸಗಳಿಂದ ಈ ನೀರಿನ ಏನಾದರೂ ನದಿ ಆಗಿರಲಿ, ಸಮುದ್ರ ಆಗಿರಲಿ, ಇವಕ್ಕೆ ತುಂಬ ಅಫೆಕ್ಟ್ ಆಗ್ತಾ ಇದೆ. ಅದು ಪೊಲ್ಯೂಷನ್ ಆಗ್ತಾ ಇದೆ, ಮಾಲಿನ್ಯಗೊಳ್ತಾ ಇದೆ. ದೆನ್ ಡ್ಯಾಮ್ಸ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಡ್ಯಾಮ್ಸ್? ಇರಿಗೇಷನ್ ಆಫ್ ಕ್ರಾಪ್ಸ್,
producing electricity, supply water to the towns and cities, to control floods. ಸೊ ಡ್ಯಾಮಿಂದ ಏನೇನು ಉಪಯೋಗ? ಸೊ ಡ್ಯಾಮ್ ಏನಂತಂದರೆ ಒಂದು ಹರಿತಿರೋ ನದಿನ ಅದು ಒಂದು ಕಡೆ ಒಂದು ಗೇಟ್ ಥರ ಮಾಡಿ ಅದನ್ನು ಹರಿಯೋದನ್ನು ನಿಂದ್ರಿಸಿ ನಮಗೆ ಬೇಕಾದ ಸಮಯದಲ್ಲಿ ಆ ಹರಿವನ್ನ ಹೊರಬಿಡ್ತಕ್ಕಂಥದ್ದನ್ನ ಡ್ಯಾಮ್ ಅಂತಾರೆ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಏನಂತಂದರೆ, ಸೊ ಕ್ರಾಪ್ಸಿಗೆ ಇರಿಗೇಷನ್. ಸೊ ಕ್ರಾಪ್ಸಿಗೆ ಯಾವ ಟೈಮಲ್ಲಿ ಇರಿಗೇಷನ್ ಬೇಕಂತಂದ್ರು ಆ ಟೈಮಲ್ಲಿ ಗೇಟ್ಸ್ನ ಓಪನ್ ಮಾಡ್ತಾರೆ. ಮತ್ತು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್. ಸೊ ಹೈಡ್ರೋ ಎಲೆಕ್ಟ್ರಿಸಿಟಿ ಅನ್ನೋದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಡ್ಯಾಮಿಂದ. ಸಪ್ಲೈಯಿಂಗ್ ವಾಟರ್ ಟು ಟೌನ್ಸ್ ಆ್ಯಂಡ್ ಸಿಟೀಸ್. ಸೊ ನಿಮ್ಮ ಮನೆಗಳಲ್ಲಿ ಬರುವ ನೀರು ಈ ಡ್ಯಾಮಿಂದನೇ ಬರೋದು. ಸೊ ಅದರಿಂದ ಬಂದು ನಿಮ್ಮ ರಿಸರ್ವಾಯರಿಗೆ ಸ್ಟಾಪ್ ಆಗುತ್ತೆ. ಸೊ ಆ ರಿಸರ್ವಾಯರಿಂದ ಮನೆಗಳಿಗೆ ನೀರು ಸಪ್ಲೈ ಆಗುತ್ತೆ. ಟು ಕಂಟ್ರೋಲ್ ಫ್ಲಡ್ಸ್. ಸೊ ಫ್ಲಡ್ಸ್ ಆಗೋಲ್ಲ, ಅಂದರೆ ಎಕ್ಸೆಸ್ ಆಫ್ ಮಳೆ ಬಂದಾಗ ಅದು ಕ್ರಾಪ್ಸ್ನ ಹೊಡೆದ್ಕೊಂಡು ಹೋಗೋದಾಗ್ಲಿ, ಮನೆಗಳನ್ನ ಹೊಡೆದ್ಕೊಂಡು ಹೋಗೋದಾಗ್ಲಿ ಅವನ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಡಿಸ್ಅಡ್ವಾಂಟೇಜಸ್ ಆಫ್ ಡ್ಯಾಮಿಂದ ಏನೇನು ತೊಂದರೆಗಳಾಗುತ್ತೆ? ಸೋಷಿಯಲ್ ಪ್ರಾಬ್ಲಮ್ಸ್. ಇಟ್ ಡಿಸ್ಪ್ಲೇಸಸ್ ಎ ಲಾರ್ಜ್ ಅಮೌಂಟ್ ಆಫ್ ಪೀಪಲ್ ಹೂ ಹ್ಯಾವ್ ಟು ಬಿ ರಿಹ್ಯಾಬಿಲಿಟೇಟೆಡ್. ಸೊ ಡ್ಯಾಮ್ ಕಟ್ಟಬೇಕಾದ್ರೆ ಕೆಲವು ಜಾಗ ಬೇಕಾಗುತ್ತೆ. ಸೊ ಅಲ್ಲಿರೋ ಜನಗಳನ್ನ ಮೂವ್ ಮಾಡಿ, ಸೊ ಅಲ್ಲಿಂದ ಅಲ್ಲಿರೋ ಜನಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗಬೇಕಾಗತ್ತೆ. ಸೊ ಅವ್ರ ಮನೆಯನ್ನ ಕಳ್ಕೊತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಇಕನಾಮಿಕ್ ಪ್ರಾಬ್ಲಮ್ಸ್. ಇಟ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಯೂಸಸ್ ಅ ಹ್ಯೂಜ್ ಅಮೌಂಟ್ ಆಫ್ ಪಬ್ಲಿಕ್ ಮನಿ. ಸೊ ಡ್ಯಾಮ್ ಕಟ್ಟಬೇಕಾದ್ರೆ ತುಂಬ ಕಾಸ್ಟ್ ಆಗುತ್ತೆ, ಹಣ ತುಂಬ ಖರ್ಚಾಗುತ್ತೆ. ಸೊ ಡ್ಯಾಮ್ ಕಟ್ಟಬೇಕಂದ್ರೆ ಒಂದು ಸಣ್ಣ ಕೆಲಸ ಏನಲ್ಲ. ಸೊ ಅದರಿಂದ ಬಹಳ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಎಕನಾಮಿಕ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಡ್ಯಾಮ್. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಇಟ್ ಕಾಸಸ್ ಡಿಫಾರೆಸ್ಟೇಷನ್ ಆ್ಯಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಸೊ ಡ್ಯಾಮ್ ಕಟ್ಟಬೇಕಾದ್ರೆ ಅದು ನ್ಯಾಚುರಲ್ ಪ್ರಾಸೆಸ್ಸಿಂದ ವಿರುದ್ಧ ಅಲ್ವಾ? ಸೊ ರಿವರ್ ಅನ್ನೋದು ಒಂದು ನ್ಯಾಚುರಲ್ ಪ್ರಾಸೆಸ್, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆಗ್ತಾ ಇರುತ್ತೆ. ಬಟ್ ಡ್ಯಾಮ್ ಕಟ್ಟಬೇಕಾದ್ರೆ ಏನಾಗುತ್ತೆ, ಅದನ್ನು ಸ್ಟಾಪ್ ಮಾಡಿ ಅದನ್ನು ನ್ಯಾಚುರಲ್ ಪ್ರಾಸೆಸ್ನ ನಾವು ಉಲ್ಟಾ ಮಾಡ್ತೀವಿ. ಸೊ ಅದರಿಂದ ಬಯೋಡೈವರ್ಸಿಟಿ ಅನ್ನೋದು ಏನಿದೆ ಅದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಡ್ಯಾಮ್ಸ್, ಆಸ್ ಯು ಕ್ಯಾನ್ ಲುಕ್ ಅಟ್ ದ ಫಿಗರ್, ದೀಸ್ ಆರ್ ದ ಡ್ಯಾಮ್ಸ್ where we produce electricity and it is used for irrigation or supply of water to the humans. Water harvesting. So ವಾಟರ್ ಹಾರ್ವೆಸ್ಟಿಂಗ್ ಹೇಗೆ ಮಾಡೋದು? ರೈನ್ ವಾಟರ್ ಹಾರ್ವೆಸ್ಟಿಂಗ್. ಈಗ ನೀರನ್ನ ಹೇಗೆ ಕನ್ಸರ್ವ್ ಮಾಡ್ಬೋದು ಅಂತಂದರೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ. ಸೊ ದ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಕಲೆಕ್ಟಿಂಗ್ ಆ್ಯಂಡ್ ಸ್ಟೋರಿಂಗ್ ರೈನ್ ವಾಟರ್ ಫಾರ್ ಫ್ಯೂಚರ್ ಯೂಸ್. ಮಳೆ ನೀರನ್ನು ಸುಮ್ಮನೆ ಹಾಗೆ ಹರಿದು ಹೋಗಿಬಿಡ್ಲಾರ್ದೆ ಒಂದು ಕಡೆ ಸ್ಟೋರ್ ಮಾಡಿ ಮುಂದೆ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ವಾಟರ್ ಹಾರ್ವೆಸ್ಟಿಂಗ್ ಅಂತಾರೆ. ದ ಕಾಮನ್ ಮೆಥಡ್ಸ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಆರ್ digging pits, ponds, lakes, etc. Building small earthen dams or concrete check dams. Construction of dikes, construction of reservoirs, construction of rooftop collection units in houses. So ಹೇಗೆ ವಾಟರ್ ಕನ್ಸರ್ವ್ ಮಾಡ್ಬೋದು, ಮಳೆ ನೀರನ್ನು ಹೇಗೆ ಕಲೆಕ್ಟ್ ಮಾಡ್ಬೋದು ಅಂತ. ಡಿಗ್ಗಿಂಗ್ ಪಿಟ್ಸ್, ಪಾಂಡ್ಸ್ ಎಕ್ಸೆಟ್ರಾ. ಒಂದು ಕುಣಿಗಳನ್ನು ತೋಡೋದಾಗಲಿ, ಒಂದು ಪಾಂಡ್ನ ತೋಡೋದಾಗಲಿ ಇದರಿಂದ ಕನ್ಸರ್ವ್ ಮಾಡ್ಬೋದು. ಮತ್ತು ಬಿಲ್ಡಿಂಗ್ ಸ್ಮಾಲ್ ಅರ್ದನ್ ಡ್ಯಾಮ್ಸ್ ಆರ್ ಕಾಂಕ್ರೀಟ್ ಚೆಕ್ ಡ್ಯಾಮ್ಸ್. ಸೊ ಸಣ್ಣ ಈಗ ಡ್ಯಾಮ್ ಥರನೇ ಒಂದು ಸಣ್ಣ ಇವನ್ನ ಗೋಡೆಗಳನ್ನು ಕಟ್ಟಿ ಅದನ್ನು ಹಾಗೆ ಕನ್ಸರ್ವ್ ಮಾಡ್ಬೋದು ರೈನ್ ವಾಟರ್ನ. ಕನ್ಸ್ಟ್ರಕ್ಷನ್ ಆಫ್ ಡೈಕ್ಸ್, ಕನ್ಸ್ಟ್ರಕ್ಷನ್ ಆಫ್ ರಿಸರ್ವಾಯರ್ಸ್, ಕನ್ಸ್ಟ್ರಕ್ಷನ್ ಆಫ್ ರೂಫ್ ಟಾಪ್ ಕಲೆಕ್ಷನ್ ಯೂನಿಟ್ಸ್ ಇನ್ ದ ಹೌಸಸ್. ಸೊ ನಿಮ್ಮ ಮನೆಗಳಲ್ಲಿನೂ ನೀರನ್ನ ಕಲೆಕ್ಟ್ ಮಾಡ್ಬೋದು. ಸೊ ನಿಮ್ಮ ಮನೆ ಮೇಲೆ ಬೀಳೋ ಮಳೆ ನೀರನ್ನು ಅದು ಎಲ್ಲಿ ಸುಮ್ಮನೆ ಹಾಗೆ ಹರಿದು ಓಡೋಗ್ಬಿಡ್ಲಾರ್ದೆ ಅದಕ್ಕೊಂದು ಕೆಲವು ಪೈಪ್ಲೈನ್ಸ್ ಎಲ್ಲ ಹಾಕಿ ಒಂದು ಕಡೆ ಸ್ಟೋರ್ ಆಗೋ ಥರ ಮಾಡ್ಕೋಬೋದು. ಸೊ ಅಡ್ವಾಂಟೇಜಸ್ ಆಫ್ ಅಂಡರ್ಗ್ರೌಂಡ್ ವಾಟರ್. ಸೊ ಅಂಡರ್ಗ್ರೌಂಡ್ ವಾಟರಿಂದ ಏನೇನು ಉಪಯೋಗಗಳಿದೆ? ನೆಲದಲ್ಲಿರುವ ನೀರಿನಲ್ಲಿಂದ ಏನೇನು ಉಪಯೋಗಗಳಿವೆ? ಇಟ್ ಡಸ್ ನಾಟ್ ಎವಾಪರೇಟ್ ಈಸಿಲಿ, ಇಟ್ ಸ್ಪ್ರೆಡ್ಸ್ ಔಟ್ ದ ರೀಚಾರ್ಜ್ ವಾಲ್ಸ್, ಇಟ್ ಪ್ರೊವೈಡ್ಸ್ ಮಾಯ್ಸ್ಚರ್ ಫಾರ್ ಇರಿಗೇಷನ್ ಆಫ್ ಕ್ರಾಪ್ಸ್, ಇಟ್ ಡಸ್ ನಾಟ್ ಗೆಟ್ ಪೊಲ್ಯೂಟೆಡ್ ಈಸಿಲಿ, ಇಟ್ ಡಸ್ ನಾಟ್ ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋಸ್ ಆ್ಯಂಡ್ ಹೌಸ್ ಫ್ಲೈಸ್. ಸೊ ಅದು ಈಗ ಎವಾಪರೇಷನ್ ಆಗೋದು ತುಂಬ ಕಡಿಮೆ ಗ್ರೌಂಡ್ ವಾಟರಿಂದ. ನೆಲದಲ್ಲಿರೋ ನೀರು ಎವಾಪರೇಟ್ ಆಗಲ್ಲ ಅಷ್ಟು ಈಸಿಯಾಗಿ. ಈಗ ರೀಚಾರ್ಜಸ್ ವೆಲ್ಸ್ ಅಂದರೆ ಈ ಬಾವಿಗಳೇನಿರ್ತವೆ ಅದನ್ನ ನೀರಿನ ಮಟ್ಟವನ್ನು ಹೆಚ್ಚಿಸ್ತವೆ. ಸೊ ಗ್ರೌಂಡ್ ವಾಟರ್ ಎಷ್ಟು ಜಾಸ್ತಿ ಇದ್ರೆ ಬಾವಿಯಲ್ಲಿ ನೀರು ಅಷ್ಟೇ ಜಾಸ್ತಿ ಇರುತ್ತೆ. ಇಟ್ ಪ್ರೊವೈಡ್ ಮಾಯ್ಸ್ಚರ್ ಫಾರ್ ಇರಿಗೇಷನ್ ಆಫ್ ಕ್ರಾಪ್ಸ್. ಸೊ ಕ್ರಾಪ್ಸ್ ಅಂದರೆ ಬೆಳೆ ಬೆಳಿಬೇಕಂತಂದ್ರೆ ಅದಕ್ಕೆ ಉಷ್ಣಾಂಶ ಕೊಡ್ತವೆ. ಸೊ ಇಟ್ ವಿಲ್ ಗಿವ್ ದ ವಾಟರ್ ಕಂಟೆಂಟ್ ಫಾರ್ ದ ಕ್ರಾಪ್ಸ್. ಇಟ್ ಡಸ್ ನಾಟ್ ಗೆಟ್ ಪೊಲ್ಯೂಟೆಡ್ ಈಸಿಲಿ. ಸೊ ಅದು ಅಷ್ಟು ಈಸಿಯಾಗಿ ಪೊಲ್ಯೂಷನ್ ಆಗಲ್ಲ. ಸೊ ಯಾಕೆಂತಂದರೆ ಅದು ಭೂಮಿ ಕೆಳಗಡೆ ಇರುತ್ತೆ. ಸೊ ಅದು ಅಷ್ಟು ಬೇಗ ಮಾಲಿನ್ಯಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಟ್ ಡಸ್ ನಾಟ್ ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ಸ್ ಫಾರ್ ಮಸ್ಕಿಟೋಸ್ ಆ್ಯಂಡ್ ಹೌಸ್ ಫ್ಲೈಸ್. ಸೊ ಈಗ ಮಸ್ಕಿಟೋಸ್ ಸೊಳ್ಳೆಗಳಾಗಿರ್ಬೋದು, ಅವು ಎಲ್ಲಿ ಅಂದರೆ ಮೊಟ್ಟೆಗಳನ್ನು ಇಡ್ತವೆ ಅಂತಂದರೆ ನಿಂತ ನೀರಲ್ಲಿ. ಸೊ ಆ ಪ್ರಾಬ್ಲಮ್ ಇದರಲ್ಲಿ ಬರೋದೇ ಇಲ್ಲ, ಯಾಕಂದರೆ ಇದು ಭೂಮಿ ಕೆಳಗಡೆ ಇರುತ್ತೆ. ಸೊ ಅದರಿಂದ ದೇ ವಿಲ್ ನಾಟ್ ಬಿ ಎನಿ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಆರ್ house flies. So these are the different methods of water harvesting, like as I told you, creation of ponds,
ಆರ್ ಡ್ಯಾಮ್ಸ್ ಆರ್ ಚೆಕ್ ಪಾಯಿಂಟ್ಸ್ ಆರ್ ವಾಟ್ ಎವರ್. ಸೊ ರೇನ್ ವಾಟರ್ ಹಾರ್ವೆಸ್ಟಿಂಗ್, ಸೊ ಹೇಗೆ ಆಗಲೇ ಹೇಳ್ದಾಗೆ, ಸೊ ನಿಮ್ಮ ಮನೆ ಮೇಲೆ ಬೀಳುವಂಥ ಮಳೆ ನೀರನ್ನು ಹೇಗೆ ಕನ್ಸರ್ವ್ ಮಾಡ್ಬೋದು ಅಂತಂದರೆ ಹೀಗೆ. ಸೊ ಮನೆಯಿಂದ ಬರೋ ನೀರನ್ನು ಒಂದು ಪೈಪಲ್ಲಿ ಇಟ್ಕೊಂಡು ಅದರಿಂದ ಆ ಪೈಪಲ್ಲಿ ಫ್ಲೋ ಆಗಿರೋ ನೀರನ್ನ ಒಂದೆಲ್ಲ ಯಾವುದಾದ್ರೂ ಕಂಟೈನರಲ್ಲಿ ಇಟ್ಕೊಂಡು ಮುಂದುಗಡೆ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ coal and petroleum. How to manage coal and petroleum. Coal and petroleum are fossil fuels formed by the decomposition of dead plants and animals inside the earth after several millions of years. They are non-renewable source of energy. So as I explained to you about coal and petroleum in the previous video, please go check out that video. And coal and petroleum is a decomposed dead plants and animals. So ಒಂದು ಮಿಲಿಯನ್ಸ್ ಆಫ್ ವರ್ಷಗಳ ಮುಂಚೆ ಈ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಸತ್ತೋಗಿರೋ ಅಂಥದ್ದನ್ನು ಭೂಮಿಯಲ್ಲಿ ಒಳಗಡೆ ಹೋಗಿ ಡಿಕಂಪೋಸ್ ಆಗಿ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಫಾರ್ಮ್ ಆಗಿರುತ್ತೆ. ಸೊ ಇದು ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಅಂದರೆ ಒಂದ್ಸರಿ ಖಾಲಿ ಆದಮೇಲೆ ಮತ್ತೆ ಅದು ಉದ್ಭವ ಆಗಲ್ಲ. ಸೊ ಪೆಟ್ರೋಲಿಯಂ ರಿಸರ್ವ್ಸ್ ಮೇ ಲಾಸ್ಟ್ ಫಾರ್ ಅಬೌಟ್ 40 years ಆ್ಯಂಡ್ ಕೋಲ್ ರಿಸರ್ವ್ಸ್ ಮೇ ಲಾಸ್ಟ್ ಫಾರ್ ಅಬೌಟ್ 200 years. ಸೊ ಈಗ ಒಂದು ಎಸ್ಟಿಮೇಟನ್ನು ಮಾಡಿದ್ದಾರೆ. ಈ ಪೆಟ್ರೋಲಿಯಂ ಏನಿದೆ ಅದು ಒಂದು 40 ವರ್ಷಗಳಿಗೆ ಮಾತ್ರ ಸಾಲುತ್ತೆ, ಅದು ಆದಮೇಲೆ ಇರಲ್ಲ. ಆಮೇಲೆ ಕೋಲ್ ರಿಸರ್ವ್ಸ್ ಏನಿದೆ ಅದು ಇನ್ನೂ ಒಂದು 200 years ಆದಮೇಲೆ ಬರೀ ಕೋಲ್ನು ಇರಲ್ಲ. ಸೊ ಅರ್ಥದಿಂದ ಖಾಲಿ ಆಗ್ತವೆ. ಅದು 40 ವರ್ಷಗಳ ಮಾತ್ರ ಪೆಟ್ರೋಲಿಯಂ ರಿಸರ್ವ್ಸ್ ಇರ್ತವೆ, 200 ವರ್ಷಗಳು ಮಾತ್ರ ಕೋಲ್ ರಿಸರ್ವ್ಸ್ ಇರ್ತವೆ ಮುಂದೆ. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಕಂಟೈನ್ ಕಾರ್ಬನ್, ಹೈಡ್ರೋಜನ್, nitrogen and sulphur. When they are burnt, they release carbon dioxide and oxides of nitrogen and sulphur. ಸೊ ಕೋಲ್ ಮತ್ತು ಪೆಟ್ರೋಲಿಯಂ ಅಲ್ಲಿ ಕಾರ್ಬನ್ ಅನ್ನೋ ಒಂದು ಪದಾರ್ಥ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ನೈಟ್ರೋಜನ್ ಹಾಗೂ ಸಲ್ಫರ್. ಸೊ ಅದನ್ನು ಸುಟ್ಟಾಗ ಇವೆಲ್ಲ ಆಕ್ಸೈಡ್ಸು ಪ್ರಕೃತಿಗೆ ಬಿಡುಗಡೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ಗ್ರೀನ್ ಹೌಸ್ ಗ್ಯಾಸ್ ವಿಚ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಕಾರ್ಬನ್ ಡೈಆಕ್ಸೈಡಿಂದ ನಿಮಗೆ ತಿಳಿದೇ ಇದೆ, ಅದು ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅದರಿಂದ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಕಂಬೈನ್ಸ್ ವಿತ್ ಮಾಯ್ಶ್ಚರ್ ಇನ್ ಏರ್ ಆ್ಯಂಡ್ ಪ್ರೊಡ್ಯೂಸಸ್ ಆ್ಯಸಿಡ್ ರೇನ್. ಸೊ ನೈಟ್ರೋಜನ್ ಮತ್ತು ಸಲ್ಫರಿನ ಆಕ್ಸೈಡ್ಸ್ ಏನಿದೆ ಅದು ಹೋಗಿ ಆ್ಯಸಿಡ್ ರೇನ್ನ ಫಾರ್ಮ್ ಆಗುತ್ತೆ. ಸೊ ಅದರಿಂದ ತುಂಬ ಪ್ರಕೃತಿಗೆ ತುಂಬ ಹಾನಿಕರ ಆಗುತ್ತೆ. ಸೊ ದಿಸ್ ವಾಸ್ ಅಬೌಟ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಸೊ ಆ್ಯಸಿಡ್ ರೇನ್ ಹೇಗಾಗುತ್ತೆ ಅಂತಂದರೆ, ಸೊ ಇದೆ ಇವೆಲ್ಲ ಕೋಲ್ ಪ್ರೊಡಕ್ಷನಿಂದ ಅಲ್ಲಿ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಫಿಗರ್, the coal production produces some of the oxides like sulfur and nitrogen, and that forms in the atmosphere or the clouds, and that turns out to be the acid rain and falls on the ground, and that causes the pollution of the environment. So ಇವೆಲ್ಲ ಪ್ರಾಸೆಸ್ಗಳಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಪ್ರಕೃತಿಗೆ. ಸೊ ದಿಸ್ ವಾಸ್ ಅಬೌಟ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇಫ್ ಯು ಹ್ಯಾಡ್ ಲರ್ನ್ ಸಮಥಿಂಗ್ ಅಬೌಟ್ that, please give a like to the video, share, comment, and please subscribe to the channel. Thank you.